ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಟೈಮು ಮೂಡು ಎಲ್ಲ ಹಾಳಾಗೋಯ್ತು. ಮೊದಲು ಮಾವಂಗೆ ಫೋನ್ ಮಾಡ್ತೀನಿ. ಕಾಲೇ ಕನೆಕ್ಟ್ ಆಗ್ತಿಲ್ಲ, ನೆಟ್ವರ್ಕೇ ಇಲ್ಲ ಇಲ್ಲಿ. ಎಂತ ದರಿದ್ರ ಊರಿಗೆ ಬಂದು ತಗ್ಲಾಕೊಂಡಿದ್ದೀನಿ. ಮೈ ಎಂಟೈರ್ ಡೇ ಗಾಟ್ ಸ್ಪಾಯ್ಲ್ಡ್. ಈಗ ಅಭಯನ್ ಹೇಗೆ ಹುಡ್ಕೋದು? ಆ ಹುಡುಗಿ ಬಂದು ನನ್ನ ತಲೆ ತಿಂದಿರಲಿಲ್ಲ ಅಂದಿದ್ರೆ ಆದಷ್ಟು ಬೇಗ ಅಭಯನ್ ಹುಡುಕ್ಬೋದಾಗಿತ್ತು. ಈಗ ಮಾವ ಬೇರೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಬ್ಬಾ, ನನ್ನ ಕೈಲಂತೂ ಈಗ ಅಭಯನ್ ಹುಡ್ಕಕ್ಕಾಗಲ್ಲ. ಮಾವಂಗೆ ಹೇಳ್ಬೇಕು ಹುಡ್ಕೊಂಡ್ ಬಾ ಅಂತ. ಅಯ್ಯೋ, ಮಾವನ್ನೇನಾರು ಮುದ್ಕಿ ನೋಡ್ಬಿಟ್ಟಿದ್ದಾಳ? ಬಾ, ಹಾಗೇನಾರು ಆಗಿದ್ರೆ ಏನಪ್ಪ ಮಾಡೋದು? ಅಭಯ್ಯ, ಅಭಯ್ಯ ಬಾ, ಇಲ್ಲೇ ಇದ್ದಾನೆ. ಹೇಗಾದ್ರೂ ಮಾಡಿ ಅವನ್ನ ಇವತ್ತೇ ಊರಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ಹೋಗಿ ನನ್ನ ಎಮೋಷನಲ್ ಗೇಮ್ನ ಸ್ಟಾರ್ಟ್ ಮಾಡ್ತೀನಿ. ಮಾವ, ಓ ಮೈ ಗಾಡ್, ಏನ್ ನೋಡ್ತಿದ್ದೆ ನಾನು? ಇವನ್ ಯಾಕೆ ಮಾವ ಹಿಂಗ್ ಹೊಡಿತಿದ್ದಾನೆ? ಈ ಮಾವ ಏನ್ ತರಲೆ ಮಾಡಿದ್ರು ಏನೋ. ನಾನು ಹೋಗ್ಲಾ ಬೇಡ್ವಾ? ಛೇ, ಒಂದು ಗೊತ್ತಾಗ್ತಿಲ್ಲ. ಬಾಸ್, ಏನಾಯ್ತು? ಯಾರಿವರು? ಯಾಕೆ ಹೊಡಿತಾ ಇದ್ದೀರಾ? ಹೇಳ್ತೀನಿರೋ. ಐ ಹ್ಯಾವ್ ಟು ಗೋ ದೇರ್. ಹೇಗೂ ಅವರೇ ನಮ್ಮ ಮಾವ ಅಂತ ಅಭಯ್ ಗೊತ್ತಿಲ್ಲ. ಅಟ್ಲೀಸ್ಟ್ ಹೋಗಿ ಜಗಳ ಬಿಡಿಸ್ತೀನಿ, ಮಾವನ್ನ ಸೇವ್ ಮಾಡ್ತೀನಿ. ಅಲ್ಲಿಂದ ಓಡ್ ಹೋಗಾಗ ಮಾಡಬೇಕು, ಅದರ್ವೈಸ್ ಸಿಗಾಕೊಂಡ್ಬಿಡ್ತಾರೆ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಈ ಟೈಮಲ್ಲಿ ನಾವು ಕಾರಿಂದ ಹೇಳಿದ್ರೆ ಇಟ್ಸ್ ಡೇಂಜರಸ್. ಅವಾ, ಈ ಮಾವ ಏನ್ ಎಡ್ವಟ್ ಮಾಡ್ಕೊಂಡು ಏನೋ. ಅಬ್ಬ ಯಾಕೆ ಅವ್ರಿಗೆ ಹೊಡೆದು ಪೊಲೀಸಿಗೆ ಹಿಡ್ಕೊಟ್ಟ? ಅಭಯ್ ಅಭಯ್ ಅಭಯ್, ಎಲ್ಲ ನಿನ್ನಿಂದಾನೇ ಆಗಿರೋದು. ಎಂಥ ಒಳ್ಳೆ ಆಫರ್ ಕೊಟ್ನಲ್ಲೋ. ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗೋದ್ಬಿಟ್ಟು ಇದ್ಯಾವುದೋ ದರಿದ್ರ ಊರಿಗೆ ಬಂದು ತಗ್ಲಾಕೊಂಡಿದ್ದಾನೆ. ನಿನ್ನಿಂದ ನಾನಿವತ್ತು ಅವಮಾನ ಅನುಭವಿಸಿದ್ದೀನಿ. ಸಾಲದಕ್ಕೆ ಆ ಮುದ್ಕಿ ಬೇರೆ ಇಲ್ಲೇ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಏನ್ ಮಾಡಿ ಸಾಯ್ಲಿ ನಾನು ಇಲ್ಲಿಗೆ ಬಂದಿರೋದು ಯಾವುದೇ ಕಾರಣಕ್ಕೂ ಆ ಮುದ್ಕಿಗೆ ಗೊತ್ತಾಗಬಾರ್ದು. ಅದು ಮಾವನ ಜೊತೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಇನ್ನೂ ದೊಡ್ಡ ಎಡ್ವರ್ಟ್ ಆಗೋಗುತ್ತೆ. ಮೊದಲು ನಾ ಇಲ್ಲಿಂದ ಹೊರಡ್ಬೇಕು. ಬಾಸ್, ಅವ್ರು ಯಾರು? ನೀವ್ ಯಾಕೆ ಹೊಡಿತಾ ಇದ್ದೀರಾ? ಪೊಲೀಸರು ಯಾಕೆ ಬಂದ್ರು? ಏನ್ ನಡೀತಿದೆ ಇಲ್ಲಿ? ಒಂದು ಅರ್ಥನೇ ಆಗ್ತಾ ಇಲ್ಲ ನನಗೆ. ಯಾವನೋ ಪೊರ್ಕಿ ನನ್ ಮಗ, ಅವನ್ ಯಾರು ಅಂತಾನೆ ಗೊತ್ತಿಲ್ಲ. ಗೌರಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದ. ಅದೆಲ್ಲ ಆಗಿದ್ದಕ್ಕೆ ನಾನು ಪೊಲೀಸರಿಗೆ ಸರೆಂಡರ್ ಮಾಡಿಸ್ದೆ. ಓಹೋ, ಅಂದ್ರೆ ನಿಮ್ ಹುಡುಗಿ ದೃಷ್ಟಿಲಿ ನೀವು ಹೀರೋ ಆದ್ರೆ ಅಂತಾಯ್ತು. ಹೀರೋ ಆಗದ ಹಾಗಿರ್ಲಿ ಕಣೋ. ಆದ್ರೆ ಇಲ್ಲೇನೋ ನಡೀತಿದೆ ಅಂತ ಅನಿಸ್ತಿದೆ. ಯಾಕೆ ಬಾಸ್? ಆ ವ್ಯಕ್ತಿ ನನ್ನ ಹೆಸರು ಹೇಳ್ದ. ನೋಡಿದ ತಕ್ಷಣ ಅಭಯ್ ಅಂತಂದ. ಯಾವುದೋ ವ್ಯಕ್ತಿಗೆ ನನ್ನ ಹೆಸರು ಗೊತ್ತಿರೋಕ್ ಹೇಗೋ ಸಾಧ್ಯ? ಹೌದಾ? ಹಾಗಾದ್ರೆ ಯಾರಿರ್ಬೋದು ಬಾಸ್ ಅವರು? ಯಾರೋ ಗೊತ್ತಿಲ್ಲ ಕಣೋ. ಎಷ್ಟು ಹೊಡೆದ್ರು ಬಾಯ್ ಬಿಡ್ಲಿಲ್ಲ. ಯಾವ್ದಕ್ಕೂ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು ಬಾಸ್. ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇದಾರೆ ಅನ್ಸುತ್ತೆ. ಅದೆಲ್ಲ ಏನಿಲ್ಲ ಬಿಡೋ. ಯಾಕೋ ಏನೋ ನಿನ್ನ ಅವತಾರ? ಇದೆಲ್ಲ ಏನೋ? ಓ, ಇದಾ ಬಾಸ್? ಇದೊಂದು ದೊಡ್ಡ ಕತೆ. ನಿಮ್ಗೆ ಹೇಳ್ಬೇಕು ಅಂತ ಎಲ್ಲನೂ ಹುಡುಕ್ದೆ. ನೀವು ನೋಡಿದ್ರೆ ಇಲ್ಲಿದ್ದೀರಾ ಬಾಸ್. ನಿಮ್ಮ ಅಕ್ಕ ಲೇಡಿ ಸಿಂಗಮ್ ಅಖಿಲಾ ಮೇಡಮ್ ಬಂದಿದ್ರು ಇಲ್ಲಿಗೆ. ಅಕ್ಕನ್ ನೋಡೋದ್ಯಾ? ನಿಮ್ಮನೆ ಹುಡ್ಕೊಂಡ್ ಬಂದಿದ್ರು. ನಿಮ್ ಫೋಟೋ ಇಟ್ಕೊಂಡು ಊರವ್ರನ್ನೆಲ್ಲ ಕೇಳ್ತಾ ಇದ್ರು.
ಅಷ್ಟೇ ಅಲ್ಲ ಬಾಸ್, ಆ ಫೋಟೋ ಹಿಡ್ಕೊಂಡು ನನ್ನ ಕಡೆನೇ ಬಂದ್ರು. ನಾವು ಗೊತ್ತಲ್ಲ, ಬ್ರಿಲಿಯಂಟ್. ಇದೇ ನನ್ನ ಕಾಪಾಡಿದ್ದು. ಆದ್ರೂ ಅಖಿಲಾ ಮೇಡಮ್ ನನ್ನ ಹುಡ್ಕೊಂಡು ಬಂದೇ ಬಿಟ್ರು ಬಾಸ್. ಅವ್ರ ಹತ್ರ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಅಪ್ಪ, ಅಯ್ಯೋ ತಲೆ ಕೆಟ್ಟೋಯ್ತು ಬಾಸ್ ನನಗೆ. ಏನೋ ಅಕ್ಕ ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ಲಾ? ಹೌದು ಬಾಸ್, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಪಾಪ ಕಣೋ ಅಕ್ಕ, ಅವಳಿಗೆ ಒಂದ್ ಮಾತು ಹೇಳ್ದೇನೆ ಬಂದ್ಬಿಟ್ವಲ್ಲ. ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ ಅನ್ಸತ್ತೆ. ಯಾವತ್ತೂ ನಾನು ಅಕ್ಕನ ಮಾತನ್ನ ಮೀರಿದವನಲ್ಲ, ಆದ್ರೆ ಯಾಕೆ ಈ ಥರ ಮಾಡೋದ್ನೋ ಅರ್ಥನೇ ಆಗ್ತಿಲ್ಲ ನಂಗೆ. ನೀವು ಹಂಗೆಲ್ಲ ಏನು ಅನ್ಕೋಬಿಡಿ ಬಾಸ್, ನೀವು ಮಾಡಿದ್ದು ಒಳ್ಳೇದೇ ಆಯ್ತು. ಆದ್ರೂ ನಮ್ಮವ್ರಿಗೆ ಯಾವತ್ತೂ ನಾವು ನೋವು ಕೊಡಬಾರ್ದು ಕಣೋ. ಅಕ್ಕ ನನ್ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ನಿನಗೂ ಗೊತ್ತಲ್ವಾ? ನಾನು ಅಕ್ಕನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಅವಳನ್ನ ನೋಡ್ಬೇಕು. ಕೇಳಿ ಅಂದ್ರೆ ನಿಮ್ಮ ಅಕ್ಕನ ಜೊತೆ ಬೆಂಗಳೂರು ಹೋಗ್ಬಿಡ್ತೀರಾ? ಹಾಗಲ್ಲ ಕಣೋ, ಅಕ್ಕನ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ, ಅವಳನ್ನ ಮನೆಗೆ ಕಳಿಸ್ತೀನಿ. ಗೌರಿ ಒಪ್ಕೊಂಡ್ಮೇಲೆ ನಾನು ಮನೆಗೆ ಹೋಗೋದು. ಅಯ್ಯೋ, ಗೌರಿ ಅಂದ ತಕ್ಷಣ ನೆನ್ಪಾಯ್ತು ಕಣೋ, ಪಾಪ ಅವ್ರು ಎಷ್ಟು ಹೆದರ್ಕೊಂಡಿದಾರೋ ಏನೋ. ಬಾ ಹೋಗೋಣ. ಬಾಸ್, ನೀವು ಮೊದ್ಲು ಹೋಗಿ ನಿಮ್ಮ ಅಕ್ಕನ ಜೊತೆ ಮಾತಾಡಿ, ಅವ್ರನ್ನ ಹುಡುಕಿ, ಆಮೇಲೆ ಇನ್ನೊಂದು ಹೇಳಿ. ಇದರಲ್ಲಿ ಕೇಳಿದ್ ಏನೂ ತಪ್ಪಿಲ್ಲ, ತುಂಬಾ ಒಳ್ಳೆ ಹುಡುಗ, ಅವನೇನೂ ತಪ್ಪು ಮಾಡಿಲ್ಲ, ನಾನೇ ಮಾಡಿದ್ದು ಅಂತ ಒಪ್ಕೊಳ್ಳಿ. ನನ್ ಜೀವ ಉಳಿಸಿ ಬಾಸ್. ಸರಿ ಬಾ ಹೋಗೋಣ. ಇಲ್ಲ ಇಲ್ಲ, ನಾನ್ ಬರಲ್ಲಪ್ಪ. ಮಾತಾಡೋಕ್ಕೂ ಮುಂಚೆ ನಿಮ್ಮ ಅಕ್ಕನ ಎತ್ಬಿಟ್ರೆ ನನಗೆ ಯಾರು ಸವಸನೂ ಬೇಡ. ನೀವು ಹೋಗಿ ಮಾತಾಡಿ, ನಾನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತೀನಿ. ಯಾಕೆ ಇಷ್ಟೊಂದೆಲ್ಲ ಹೆದರ್ಕೋತಿದೀಯಾ? ಆದ್ರೂ ಬಾಸ್, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಅಕ್ಕ ಏನಾದ್ರೂ ಮಾತಾಡಿ ನಿಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ? ಹಾಗಲ್ಲ ಕಣೋ, ಅಕ್ಕ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾಳೆ. ಅಷ್ಟರಲ್ಲಿ ಗೌರಿನ ಒಪ್ಸಿ ಅವ್ರ ಮನೆಯವ್ರ ಜೊತೆ ಮಾತಾಡ್ತೀನಿ. ಇಷ್ಟು ದೂರ ಬಂದಿದ್ದೀನಿ ಕಣೋ, ವಾಪಸ್ ಹೋಗೋ ಚಾನ್ಸೇ ಇಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮನೆಯವ್ರಿಗೆ ಯಾರಿಗೂ ನೋವು ಕೊಡೋಕೆ ಇಷ್ಟ ಇಲ್ಲ. ಬಾ ಹೋಗೋಣ, ಬಾ. ಅಯ್ಯೋ ಬಾಸ್ 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 ನಿಂತ್ಕೊಳ್ಳಿ. ಬಾಸ್, ಅಖಿಲಾ ಮೇಡಮ್ಗೆ ದೇವಸ್ಥಾನ ಅಂದ್ರೆ ಇಷ್ಟ ಆಗಲ್ಲ. ನಾನು ಅಲ್ಲಿ ಬಚ್ಚಿಟ್ಕೊಂಡಿರ್ತೀನಿ. ನೀವು ನಿಮ್ಮ ಅಕ್ಕ ಜೊತೆ ಮಾತಾಡಿ ಅವ್ರನ್ನ ಊರಿಗೆ ಕಳಿಸಿ. ನೀವು ವಾಪಸ್ ಅಲ್ಲಿಗೆ ಬನ್ನಿ, ಸರಿನಾ? ಲಾ ಆದ್ರೆ ಊರು ಹೊರಗಡೆ ಒಂದು ರೆಸಾರ್ಟ್ ಇದೆ, ಅಲ್ಲಿ ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಅದಕ್ಕೆ ಮಿಗಿಲಾಗಿ ಹೆಚ್ಚಿಗೇನು ಗೊತ್ತಿಲ್ಲ ನನಗೆ. ಹಲೋ ಮೇಡಮ್. ಶರತ್, ಎಲ್ಲಿದೀಪ? ಅದು ಮೇಡಮ್, ಊರವ್ರನ್ನೆಲ್ಲ ವಿಚಾರಿಸ್ತಿದ್ದೆ. ಬೇಡ, ನೀನೀಗಲೇ ದೇವಸ್ಥಾನಕ್ಕೆ ಬಾ. ಯಾಕೆ ಮೇಡಮ್? ಇಲ್ಲೇ ಪಕ್ಕದಲ್ಲಿ ಒಂದು ರೆಸಾರ್ಟ್ ಇದಂತೆ, ಅಲ್ಲಿ ಯಾರ್ಯಾರು ಬರ್ತಿರ್ತಾರಂತೆ, ಅಲ್ಲಿ ಹೋಗಿ ವಿಚಾರಿಸೋಣ ಬಾ. ಸರಿ ಮೇಡಮ್, ಆಯ್ತು. ಅಯ್ಯೋ, ಬೆಂಗಳೂರಿಗೆ ಹೋದ್ರೆ ಒಂದು ಕಾಟ, ಇಲ್ಲಿದ್ರೆ ಒಂದು ಕಾಟ. ನನ್ನ ಟೈಮೇ ಸರಿಯಿಲ್ಲ, ಏನಪ್ಪ ಮಾಡೋದು ನಾನು? ಕೇಳಿ ಆ ಅಮ್ಮ, ಅಭಯ್ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆಯೋ? ಅಭಯ್ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ಅಭಯ್, ನಿಂಗೇನು ಏಟಾಗಿಲ್ಲ ತಾನೆ? ಏನೂ ಆಗಿಲ್ಲ ಆಂಟಿ. ನಿಜ ಹೇಳಿ, ನಿಮ್ಗೇನು ಆಗಿಲ್ಲ ತಾನೆ? ಗೌರಿ ಅವರೇ, ಅಂಥದ್ದೇನೂ ಆಗಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ, ಆರಾಮಾಗಿರಿ. ಯಾವನವನು? ನಾನು ಒಂದ್ 4 ಕೊಡ್ಬೇಕಿತ್ತ ಅವನ್ಗೆ. ಅವನ ಅದೃಷ್ಟ ಚೆನ್ನಾಗಿತ್ತು, ಮಿಸ್ ಆಗ್ಬಿಟ್ಟ. ಹಲೋ, ಅವರು ನೀವ್ ಅನ್ಕೊಂಡಂಗಿರ್ಲಿಲ್ಲ. ತುಂಬಾ ಪ್ರೊಫೆಷನಲ್ ಆಗಿದ್ರು. ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತಪ್ಪ. ನನ್ ಮಗಳ ಜೀವನ ಕಾಪಾಡ್ಬಿಟ್ಟೆ. ನಿಂಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಏನಂಟಿ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ನಮ್ಮ ಹುಡುಗಿನ ಕಾಪಾಡೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಏನಂದೆ? ಅಂದ್ರೆ ನಿಮ್ಮನೇಲೆ ಊಟ ಮಾಡ್ತೀನಿ, ನಿಮ್ಮನೇಲೆ ಇದೀನಿ ಅಲ್ವಾ? ಹಂಗಿದ್ಮೇಲೆ ನಿಮ್ಮನೆ ನಮ್ಮನೆ ಅಲ್ವಾ? ಗೌರಿನೂ ನಮ್ಮನೆಗೆ ಸೇರಿದೋರಲ್ವಾ? ಆ ಅರ್ಥದಲ್ಲಿ ಹೇಳ್ದೆ.